ಬೇಸಿಗೆ ಆರಂಭ ಆಗ್ತಾ ಇದೆ. ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಆಗಿದ್ದಾಗಲಿ ಒಂದು ಬೋರ್ವೆಲ್ ಹೊಡೆಸ್ಬಿಡೋಣ ಅನ್ನುವಂತಹ ಪ್ಲಾನಲ್ಲಿ ಏನಾದರೂ ನೀವಿದ್ದೀರಾ? ಹಾಗಾದರೆ ಜೋಪಾನ. ಯಾಕೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೋರ್ವೆಲ್ ಕೊರೆಯೋಕೆ ಮುಂದಾಗ್ತಿದ್ದೀರಾ? ಜಲಮಂಡಳಿಯಿಂದ ಈ ಹಿಂದೆಯೇ ಪರ್ಮಿಷನ್ ಪಡೆದಿದ್ರಾ? ಅನುಮತಿ ಇದೆ ಅಂತ ಬೋರ್ ಹಾಕಿಸಿದ್ರೆ ಹುಷಾರ್. ಎಸ್, ಬಿರು ಬೇಸಿಗೆ ಶುರುವಾಗಿದೆ. ಈಗಾಗಲೇ ಕೆಲವು ಕಡೆ ನೀರಿನ ಅಭಾವದ ಮುನ್ಸೂಚನೆ ಗೋಚರವಾಗ್ತಿದೆ. ಜೊತೆಗೆ ಕಳೆದ ಬಾರಿಯಂತೆ ನೀರಿನ ಸಮಸ್ಯೆ ಆಗದಂತೆ ಜಲಮಂಡಳಿ ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನ ಪ್ರಾರಂಭದಲ್ಲೇ ತರುತ್ತಿದೆ. ಅದರಲ್ಲಿ ಒಂದು ಹೊಸ ಬೋರ್ವೆಲ್ಗೆ ಅನುಮತಿ ನೀಡದೇ ಇರೋದು. ಬೇಸಿಗೆ ಮುಗಿಯುವವರೆಗೆ ಹೊಸ ಕೊಳವೆ ಬಾವಿಗಳಿಗೆ ಅವಕಾಶ ಇಲ್ಲ ಅಂತ ಜಲಮಂಡಳಿ ಖಡಕ್ ಸೂಚನೆ, ಎಚ್ಚರಿಕೆ ಈಗಾಗಲೇ ನೀಡಿದೆ. ಆದ್ರೂ ಬೋರ್ವೆಲ್ ಕೊರೆಯುವುದು ನಿಂತಿಲ್ಲ. ಜಲಮಂಡಳಿ ವಾರ್ನಿಂಗ್ಗೆ ಡೋಂಟ್ ಕೇರ್. ಬಿರು ಬೇಸಿಗೆಯಲ್ಲಿ ಬೋರ್ ಕೊರೆಸುವವರ ಸಂಖ್ಯೆ ಹೆಚ್ಚಳ. ಹೌದು, ಜಲಮಂಡಳಿಯಿಂದ ಮಳೆಗಾಲದ ಸಂದರ್ಭದಲ್ಲಿ ಅನುಮತಿ ಪಡೆದು ಬೋರ್ ಕೊರೆಸದೆ ಈಗ ಬಿರು ಬೇಸಿಗೆಯಲ್ಲಿ ಬೋರ್ ಕೊರೆಸುವವರ ಸಂಖ್ಯೆ ಹೆಚ್ಚಾಗಿದೆ. ಜಲಮಂಡಳಿಯಿಂದ ಅನುಮತಿ ಪಡೆದಿದ್ದೇವೆ ಎಂದು ಹಲವು ದಿನಗಳ ನಂತರ ಈಗ ಬೋರ್ವೆಲ್ ಹಾಕುವ ಪ್ರಕರಣಗಳು ಹೆಚ್ಚಳವಾಗಿದೆ. ಜಲಮಂಡಳಿ ಎಚ್ಚರಿಕೆಯನ್ನ ಗಾಳಿಗೆ ತೂರಿ ರಾಜಾರೋಷವಾಗಿ ಬೋರ್ವೆಲ್ಗಳ ಕೊರೆಯುವ ಕೆಲಸ ಆಗ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ಜಲಮಂಡಳಿ ಹಳೆ ಅನುಮತಿಯಲ್ಲಿ ಈಗ ಬಿರು ಬೇಸಿಗೆಯಲ್ಲಿ ಈ ರೀತಿ ಮಾಡಿದ್ರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದೆ. ಈ ರೀತಿ ಯಾರಾದರೂ ಬೋರ್ವೆಲ್ ಹಾಕ್ತಿದ್ರೆ ಜಲಮಂಡಳಿಗೆ ಮಾಹಿತಿ ನೀಡಿ ಎಂದು ಪಬ್ಲಿಕ್ಸ್ ಬಳಿ ಮನವಿ ಮಾಡಲಾಗಿದೆ. ಈಗ ಬೋರ್ವೆಲ್ಗಳಿಗೆ ಏನು ಪರ್ಮಿಷನ್ ಕೊಡ್ತಾ ಇದೀವಿ ಅದು ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಅವರು ಕೊಡುವ NOC ಆಧಾರವಾಗಿ ನಾವು ಕೊಡ್ತಾ ಇರೋದು. ಹಾಗಾಗಿ ಆ ಸಂದರ್ಭದಲ್ಲಿ ನೀರಿನ ಅಂಶಗಳು ನೋಡಿಕೊಂಡು ಅವರು NOC ಕೊಡ್ತಿದ್ರು, ಅದಕ್ಕೆ ನಾವು ಕೊಟ್ಟಿದ್ದೇವೆ. ಹಾಗಾಗಿ ಇದನ್ನು ಮತ್ತೆ ತಿರ್ಗಾ ಈ ವರ್ಷ ಏನಾದ್ರು ಮಾಡಬೇಕಾದ್ರೆ ಅವರು ತಿರ್ಗಾ ಅದನ್ನು ರಿನ್ಯೂವಲ್ ಮಾಡಿಕೊಂಡೇ ಮಾಡಬೇಕು ಹೊರತುಪಡಿಸಿ ಹಾಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಇರುವ ಅಂತರ್ಜಲ ಪರಿಸ್ಥಿತಿಯನ್ನು ಮಟ್ಟವನ್ನು ತಿಳಿದುಕೊಂಡು ನಂತರ ನಾವು ಬೋರ್ವೆಲ್ ಕೊರೆಯಬೇಕು ಹೊರತುಪಡಿಸಿ ಕಳೆದ ವರ್ಷ ತೊಗೊಂಡಿದ್ದೇವೆ ಈ ವರ್ಷ ಅದನ್ನು ಮಾಡ್ತೀವಿ ಅಂದಿದ್ರೆ ಅದು ತಪ್ಪಾಗುತ್ತೆ. ಆ ಥರ ಏನಾದ್ರು ಕೇಸ್ಗಳು ಕಂಡು ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಒಟ್ಟಾರೆ ಬಿರು ಬೇಸಿಗೆ ಟೆನ್ಷನ್ ಒಂದು ಕಡೆಯಾದ್ರೆ ಇರೋಬರೋ ಬೋರ್ವೆಲ್ ಬತ್ತಿ ಹೋಗಿ ಇನ್ನೂ ಹಲವು ಕೊಳವೆ ಬಾವಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈಗ ಮತ್ತೆ ಹೊಸದು ಹಾಕಿದ್ರೆ ಇನ್ನಷ್ಟು ಸಮಸ್ಯೆ ಎದುರಾಗುತ್ತೆ. ಈ ನಿಟ್ಟಿನಲ್ಲಿ ಜಲಮಂಡಳಿ ಕಠಿಣ ಕ್ರಮಕ್ಕೆ ಮುಂದಾಗ್ತಿದೆ. ಮಾದೇಶ ನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.